ಶ್ರೀನಿವಾಸ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮಧ್ವನವಮಿಯ ನಿಮಿತ್ತವಾಗಿ ಮಧ್ವಾಚಾರ್ಯರ ಸ್ಮರಣೆಯ ಮಹಿಮೆಯನ್ನು ತಿಳಿಯುವ ಒಂದು ಪ್ರಯತ್ನ. ಮಧ್ವಾಚಾರ್ಯರನ್ನು ಕುರಿತು ವಾದಿರಾಜರಿಂದ ರಚಿತವಾದಂತಹ ಒಂದು ಅದ್ಭುತವಾದ ಕೃತಿ ಒಂದು ಬಾರಿ ಸ್ಮರಣೆ ಸಾಲದೆ. ತುಂಬ ಸುಂದರವಾದಂತಹ ಕೀರ್ತನೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಕೃತಿ. ಇದರಲ್ಲಿ ಭಗವಂತನ ದೂತರಾದಂತಹ ವಾಯುದೇವರನ್ನ ಕುರಿತು ವಾದಿರಾಜರು ಯಾವ ರೀತಿ ಕೊಂಡಾಡಿದ್ದಾರೆ ಎಂಬುದನ್ನು ತಿಳಿಯುವ ಒಂದು ಪುಟ್ಟ ಪ್ರಯತ್ನ. ಭಗವಂತನ ಅನುಗ್ರಹ ಆಗಬೇಕು ಅಂದ್ರೆ ಮಧ್ವಾಚಾರ್ಯರ ಸ್ಮರಣೆಯನ್ನು ನಾವು ಮಾಡಿದರೆ ಸಾಕು. ಅದರಲ್ಲೂ ಅವರ ಮಹಿಮೆಯನ್ನು ತಿಳಿದು ಅವರ ಆರಾಧನೆ ಮಾಡೋದು ಎಂಬುದು ತುಂಬ ಉತ್ತಮ. ಆದರೆ ಈ ಜನ್ಮದಲ್ಲಿ ಮಧ್ವಶಾಸ್ತ್ರವನ್ನು ಪೂರ್ಣವಾಗಿ ಅಧ್ಯಯನ ಮಾಡುವ ಯೋಗ್ಯತೆ ನನಗೆ ಇಲ್ಲ. ಅಧ್ಯಯನ ಮಾಡಿದರೂ ಅಷ್ಟು ತಲೆಗೆ ಹೋಗುತ್ತಾನೇ ಇಲ್ಲ. ಹಾಗಾದ್ರೆ ನನ್ನಂತವರು ಉದ್ಧಾರ ಆಗುವುದು ಹೇಗೆ ಅಂದ್ರೆ ವಾದಿರಾಜರು ಹೇಳುತ್ತಾರೆ, ಅವರ ಸ್ಮರಣೆ ಮಾಡ್ರಿ ಸಾಕು ಅಂತ. ಒಂದು ಬಾರಿ ಸ್ಮರಣೆ ಸಾಲದೆ, ಒಂದು ಬಾರಿ ಸ್ಮರಣೆ ಸಾಲದೆ, ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ. ಒಮ್ಮೆ ಆ ಮಧ್ವರ ಆ ನಾಮಗಳನ್ನ ಸ್ಮರಿಸು. ಆನಂದ ತೀರ್ಥ ಗುರುಭ್ಯೋ ನಮಃ ಎಂದು ಒಂದು ಬಾರಿ ಹೇಳು. ಅಂದ್ರೆ ಆನಂದ ತೀರ್ಥ ಅಂದ್ರೆ ಏನು? ಆನಂದ ಅಂದ್ರೆ ಎಲ್ಲರಿಗೂ ಮೋಕ್ಷ ರೂಪ ಆನಂದವನ್ನು ಕೊಡುವ, ಮೋಕ್ಷ ರೂಪ ಆನಂದವನ್ನು ಕೊಡುವ. ತೀರ್ಥ ಅಂದ್ರೆ ಶಾಸ್ತ್ರವನ್ನು ರಚನೆ ಮಾಡಿದವರು, ಆನಂದವನ್ನು ಕೊಡುವ ಶಾಸ್ತ್ರಗಳನ್ನು ಅಂದ್ರೆ ಮೋಕ್ಷವನ್ನು ಕೊಡುವ ಶಾಸ್ತ್ರಗಳನ್ನು ರಕ್ಷಣೆ ಮಾಡಿದವರು ಅಂತ. ಇನ್ನು ಹೇಳುತ್ತಾರೆ ಮಧ್ವಾಚಾರ್ಯರು ಆನಂದ ಸ್ವರೂಪನಾದ ಭಗವಂತನಿಗೆ ಸಂಪುಷ್ಟ ಅಂತ. ಅಂದ್ರೆ ಮಧ್ವರ ಹೃದಯದಲ್ಲೇ ಆನಂದ ನಾಮಕ ಪರಮಾತ್ಮ, ಆನಂದ ಪ್ರದನಾದ ಭಗವಂತ ಸದಾ ಇದ್ದದ್ದರಿಂದ ಆನಂದ ತೀರ್ಥರು ಅಂತ ಕರೀತಾರೆ. ಇನ್ನು ಪೂರ್ಣ ಪ್ರಜ್ಞರ ಅಂದ್ರೆ ಪೂರ್ಣವಾದ ಜ್ಞಾನ ಉಳ್ಳವರು ಅಥವಾ ಪೂರ್ಣನಾದ ಭಗವಂತನಲ್ಲಿ ಸದಾ ಮನಸ್ಸನ್ನು ಇಟ್ಟಿದ್ದವರು. ಸರ್ವಜ್ಞರಾಯರ ಭಗವಂತನನ್ನು ಚೆನ್ನಾಗಿ ತಿಳಿದವರು. ಮಧ್ವರಾಯರ, ಇಲ್ಲಿ ಮಧ್ವರಾಯರ ಅಂದ್ರೆ ಮಧು ಅಂದರೆ ಆನಂದ, ವ ಅಂದರೆ ಶಾಸ್ತ್ರ. ಮಧ್ವರಾಯ ಅನ್ನೋದೇ ಆನಂದ ತೀರ್ಥ ಎನ್ನುವ ಶಬ್ದ. ಆನಂದವನ್ನು ಕೊಡುವ ಶಾಸ್ತ್ರವನ್ನು ರಚನೆ ಮಾಡಿದವರು, ಅದರಿಂದ ಮಧ್ವರಾಯರು. ಈ ಅನುಸಂಧಾನವನ್ನು ಇಟ್ಟುಕೊಂಡು ಒಂದು ಬಾರಿ ಸ್ಮರಣೆ ಸಾಲದೆ, ಒಂದು ಬಾರಿ ಸ್ಮರಣೆ ಸಾಲದೆ, ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ. ಹೀಗೆ ಮಧ್ವರ ನಾಮಸ್ಮರಣೆಯನ್ನು ಮಾಡುವುದರಿಂದ ಆಗುವ ಫಲ ಏನು ಅಂದ್ರೆ ಅದಕ್ಕೆ ಮುಂದೆ ಹೇಳುತ್ತಾರೆ, ಪ್ರಕೃತಿ ಬಂಧದಲ್ಲಿ ಸಿಲುಕಿ ಸಕಲ ವಿಷಯಗಳಲ್ಲಿ ನೊಂದು ಅಕಳಂಗ ಚರಿತ ಹರಿಯ ಪಾದ ಭಕುತಿ ಬೇಕೆಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ. ಪ್ರಕೃತಿ ಬಂಧದಲ್ಲಿ ಸಿಲುಕಿ ಅಂದ್ರೆ ಪ್ರಕೃತಿ ಬಂಧದಲ್ಲಿ ಸಿಲುಕಿ ಬಿಟ್ಟಿದ್ದೇನೆ ಅಂದ್ರೆ ಈ ಪ್ರಕೃತಿಗೆ ಸಂಬಂಧವಾದ ಸತ್ವ ರಜೋ ತಮೋ ಗುಣಗಳ ದೋಷದಿಂದ ಕೂಡಿದ ಈ ಸಂಸಾರ ಸಾಗರದೊಳಗೆ ಸಿಕ್ಕಾಕಿಕೊಂಡಿದ್ದೇನೆ. ಇಷ್ಟ ಪ್ರಾಪ್ತಿಗಿಂತ ಅನಿಷ್ಟಗಳೇ ಹೆಚ್ಚಾಗಿ ಇದೆ. ಎಲ್ಲಾ ವಿಷಯಗಳನ್ನು ಭೋಗ ಮಾಡಬೇಕೆಂಬ ಬಯಕೆ ನನಗೆ ಇದೆ. ಆದರೆ ನನಗೆ ವಿರುದ್ಧವಾಗಿಯೇ ಎಲ್ಲವೂ ನಡೆಯುತ್ತಾ ಇದೆ. ಜೀವನದಲ್ಲಿ ತುಂಬ ಬೆಂದು ನೊಂದು ಅಲ್ಲಾಡುತ್ತಾ ಇದ್ದೇನೆ. ಹಾಗಾದ್ರೆ ಇದಕ್ಕೆ ಏನು ಮದ್ದು, ಇದಕ್ಕೆ ಏನು ಔಷಧಿ ಅಂದ್ರೆ ಹೇಳುತ್ತಾರೆ, ಅಕಳಂಗ ಚರಿತ ಹರಿಯ ಪಾದ ಭಕುತಿ ಬೇಕೆಂಬುವರಿಗೆ. ಪರಮಾತ್ಮನ ಪಾದ ಕಮಲದಲ್ಲಿ ಭಕ್ತಿಯನ್ನು ನಾನು ಮಾಡಬೇಕು. ಆದರೆ ಆ ಪರಮಾತ್ಮನ ಪಾದ ಕಮಲದಲ್ಲಿ ನನ್ನ ಮನಸ್ಸು ಎರಗಬೇಕು. ಅದು ಆಗುತ್ತಾನೇ ಇಲ್ಲ. ಅದಕ್ಕೆ ಏನು ಮಾಡಬೇಕು? ದೇವರನ್ನ ತನ್ನ ಹೃದಯದಲ್ಲಿ ಗಟ್ಟಿಯಾಗಿ ಕೂಡಿಸಿಕೊಂಡ ಆನಂದ ತೀರ್ಥರನ್ನ ಗಟ್ಟಿಯಾಗಿ ಹಿಡಿ. ಅವರು ನಿನಗೆ ದೇವರನ್ನ ತೋರಿಸ್ತಾರೆ.
ಮಾತ್ರವಲ್ಲ, ದೇವರಿಗೆ ನಿನ್ನನ್ನು ತೋರಿಸ್ತಾರೆ. ಇದನ್ನ ಹರಿಕಥಾಮೃತ ಸಾರದಲ್ಲಿ ಒಂದು ಕಡೆಯಲ್ಲಿ ಹೇಳುತ್ತಾರೆ. ಪರಿಮಳವು ಸುಮನದೊಳಗೆ ಅನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೇ ಇರುತಿಗ ಜಗನ್ನಾಥ ವಿಠಲ ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವೂ. ಅಂದ್ರೆ ಮುಮುಕ್ಷು ಜೀವರು, ಮೋಕ್ಷವನ್ನು ಬಯಸುವ ಸಜ್ಜೀವರು, ಅಂದ್ರೆ ಪರಮಾತ್ಮನ ಹತ್ತಿರ ಹೋಗುವುದಕ್ಕೆ ಪ್ರಯತ್ನವನ್ನು ಮಾಡುವ ಸಜ್ಜೀವರು ಅಂತಾದವರು ಏನು ಮಾಡಬೇಕು? ಪರಮ ಭಾಗವತರನ್ನು ಕೊಂಡಾಡಬೇಕು. ಆ ಪರಮ ಭಾಗವತರು ಅಂದರೆ ಒಂದು ಉತ್ತಮ ಗುರುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ, ಒಂದು ಉತ್ತಮ ಗುರುಗಳು ನಮಗೆ ಸಿಕ್ಕಿದರೆ ಅವರ ಮೂಲಕ ಅವರ ಗುರುಗಳು ಅವರ ಗುರುಗಳು ಅವರ ಗುರುಗಳು ಅವರ ಗುರುಗಳು ಹೀಗೆ ಹೋಗಿ ಮುಟ್ಟೋದು ವಾಯುಬ್ರಹ್ಮರಿಗೆ. ಇಷ್ಟು ಗುರುಗಳು ನಮಗೆ ಸಿಕ್ಕಿಬಿಡುತ್ತಾರೆ. ಅಂದ್ರೆ ಜೀವೋತ್ತಮರಾದ ವಾಯುದೇವರು ನಮ್ಮ ಪರವಾಗಿ ಭಗವಂತನಲ್ಲಿ ಬೇಡಬೇಕು ಎಂದರೆ ನಾವೇನು ಮಾಡಬೇಕು? ಆ ವಾಯುದೇವರನ್ನ ಅಂದ್ರೆ ಅವರ ಅವತಾರಿಯಾದ ಮಧ್ವಾಚಾರ್ಯರು ಎಂಬ ಗುರುಗಳನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಅಂದ್ರೆ ನಮ್ಮ ಗುರುಗಳು, ಒಂದು ಗುರುಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ ಅವರ ಮೂಲಕ ನಮಗೆ ಬ್ರಹ್ಮವಾಯುಗಳು ತನಕೂ ಸಿಕ್ಕುತ್ತಾರೆ. ಆಗ ಆ ವಾಯುದೇವರು ನಮಗೆ ಭಗವಂತನಲ್ಲಿ ನಮಗಾಗಿ ಅನುಗ್ರಹ ಮಾಡಲಿಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಅದರಿಂದ ಮುಗುಂದ ಭಕ್ತಿ ಗುರುಭಕ್ತಿ ಜಾಯೈ, ಮುಗುಂದನಲ್ಲಿ ಭಕ್ತಿ ಬರಬೇಕೆಂದರೆ ಗುರುಗಳಲ್ಲಿ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ತಿಳಿಸುತ್ತಾ, ಅಂತಹ ಮಧ್ವಾಚಾರ್ಯರಂತಹ ಗುರುಗಳನ್ನು ನಾವು ಪಡೆಯಬೇಕೆಂದರೆ ಒಳ್ಳೆ ಉತ್ತಮ ಗುರುಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಗುರುಗಳಿಂದಲೇ ಭಗವಂತನ ಅನುಗ್ರಹವೂ ನಮಗೆ ಆಗತ್ತೆ. ಅದರಿಂದ ಗುರು ದೈವದೊಳಗೆ ಬಳವೇ ಬಳವು. ಆದರೆ ನಮ್ಮ ಸಂಸಾರ ಹೇಗಿದೆ? ಘೋರ ಸಂಸಾರ ಅಂಬುದಿಗೆ ಪರಮ ಜ್ಞಾನವೆಂಬ ವಾಡೆ ಏರಿ ಮೆಲನೆ ಹರಿಯ ಪಾದ ಸೇರಬೇಕೆಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ. ಘೋರ ಸಂಸಾರ ಅಂಬುದಿ, ಈ ಸಂಸಾರ ಅಂಬುದಿ, ಸಂಸಾರವೇ ಒಂದು ದೊಡ್ಡ ಸಮುದ್ರ. ಆ ಸಮುದ್ರ ಹೇಗಿದೆ? ಅತಿ ಘೋರವಾಗಿ ಇದೆ. ಅದನ್ನು ದಾಟಲು ಪರಮಜ್ಞಾನ, ಪರಮನಾದ ಭಗವಂತನ ಜ್ಞಾನ, ಪರಮ ಪುರುಷನಾದ ಭಗವಂತನ ಜ್ಞಾನವೆಂಬ ನೌಕೆ, ದೋಣಿ ಬೇಕು. ಇದನ್ನ ವಾದಿರಾಜರು ಇನ್ನೊಂದು ಕಡೆ ಹೇಳುತ್ತಾರೆ. ಹರಿಭಕ್ತಿ ಹರಿಗೋಲಿಂದ ಮೆಲ್ಲನೆ ನೀವು ವಿರಜಾ ನದಿಯ ದಾಟಿರೋ, ಕರಜಾಗ್ರಗಳಿಂದ ಹಿರಣ್ಯಕಣನು ಸೀಳಿದ ಪರವಾಸುದೇವನ ದರ್ಶನವಾಗುವುದಯ್ಯ ಅಂತ ಭಗವಂತನ ಭಕ್ತಿ ಎಂಬ ಹರಿಗೋಲು ಅಂದರೆ ದೋಣಿ, ಅದರಿಂದ ನೀವು ವಿರಜಾ ನದಿಯನ್ನ ದಾಟರಿಂತ ಅದಕ್ಕೆ ಇಲ್ಲಿ ಹೇಳಿದ್ದಾರೆ. ಈ ಸಂಸಾರ ಸಾಗರ ದಾಟಲಿಕ್ಕೆ ಭಗವಂತನ ತತ್ವಜ್ಞಾನ ಎನ್ನುವ ನೌಕೆ ಬೇಕು. ಅದನ್ನು ಕೊಟ್ಟಂತವರು ಆನಂದ ತೀರ್ಥರು. ಅದಕ್ಕಾಗಿ ಅವರನ್ನ ಗಟ್ಟಿಯಾಗಿ ಹಿಡಿ. ಹೇ ನೌಕೆಯನ್ನು ದಾಟಿಸುವ ನಾವಿಕನೇ, ಹೇ ಆನಂದ ತೀರ್ಥರೇ, ನೀವು ನನ್ನನ್ನು ಸಂಸಾರ ದಾಟಿಸಿ ಭಗವಂತನ ಹತ್ತಿರ ಕರೆದೊಯ್ಯಿರಿ. ಅಂದ್ರೆ ನಾನು ಹಿಂದೆ ಹೇಗಿದ್ದೆ ಅದನ್ನು ಇಲ್ಲಿ ತಿಳಿಸುತ್ತಾರೆ. ಹಿಂದನೇಕ ಜನ್ಮಗಳಲ್ಲಿ ನೊಂದು ಯೋನಿಯಲ್ಲಿ ಬಂದು ಇಂದಿರೇಶ ಹರಿಯ ಪದವ ಹೊಂದಬೇಕೆಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ. ಹಿಂದೆ ಅನೇಕ ಜನ್ಮಗಳಲ್ಲಿ ನಾನಾ ಯೋನಿಗಳಲ್ಲಿ ಹುಟ್ಟಿ ಬಂದೆ. ಇದು ನನಗೆ ಮೊದಲು ಜನ್ಮ ಇಲ್ಲ. ಹಿಂದೆ ಅನೇಕ ಜನ್ಮಗಳಲ್ಲಿ ನಾನಾ ಯೋನಿಗಳಲ್ಲಿ ನಾಯಿ, ನರಿ, ಪಶುವೋ ಪಕ್ಷಿನೋ ಒದ್ದಾಡಿ ಸಾಕಾಗಿದೆ. ಹೇ ಭಗವಂತ, ಇಂದಿರಾದೇವಿಯ ಪತಿಯಾದ ಭಗವಂತನಲ್ಲಿ ನಾನು ದಾಸನಾಗಬೇಕು, ನಾನು ಭಗವಂತನನ್ನು ಹೊಂದಲೇಬೇಕು ಎಂಬ ಬಯಕೆ ಇದೆಯಾ? ಆಗ ನೀನು ಇವರ ಸ್ಮರಣೆಯನ್ನು ಮಾಡು. ಇಲ್ಲವಾದರೆ ಇಂದಿರೇಶನ ಪಾದದ್ವಂದ್ವ ನಿನಗೆ ಸಿಕ್ಕೋದೇ ಇಲ್ಲ. ಆದರೆ ನಾನು ಆ ಮಧ್ವಾಚಾರ್ಯರನ್ನ ಸ್ಮರಣೆ ಮಾಡಲಿಕ್ಕೆ ನನಗೆ ಅಡ್ಡಿಯಾಗಿ ಇದೆ. ಏನು ಅದು? ಅದನ್ನು ಇಲ್ಲಿ ಹೇಳುತ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅವುಗಳು ನನ್ನನ್ನ ತುಂಬಾ ಸಣ್ಣವನನ್ನಾಗಿ ಮಾಡಿದೆ. ಅದನ್ನು ವಾದಿರಾಜರು ಹೀಗೆಂದು ಹೇಳುತ್ತಾರೆ. 6 ಮಂದಿ ವೈರಿಗಳನ್ನು ತೀರಿಸಿದಂತೆ ಜರಿತು ಧೀರನಾಗಿ ಹರಿಯ ಪದವ ಸೇರಬೇಕೆಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ. 6 ಮಂದಿ ವೈರಿಗಳು
ಹರಿಷಡ್ ವರ್ಗಗಳು ಅಂತ ವೈರಿಗಳು ಅಂತ ಅವ್ರನ್ನ ಹೇಳ್ತಾರೆ. ಅವರು ಬಂದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅವುಗಳನ್ನ ತೀರಿಸೋದು ಅಂದ್ರೆ ಕಾಮ ಕ್ರೋಧಾದಿಗಳನ್ನ ಸಂಪೂರ್ಣವಾಗಿ ಹೊರಗೆ ಹಾಕಿ ಧೀರನಾಗಿ ಬುದ್ಧಿಯಿಂದ ಆನಂದ ಪಡುವವನಾಗಿ ಹರಿಯ ಪಾದ ಸೇರಬೇಕು ಅನ್ನುವ ಬಯಕೆ ಇದ್ದರೆ ಈ ಆನಂದ ತೀರ್ಥರನ್ನು, ನಮಗೆ ಶ್ರೀಮದಾನಂದ ತೀರ್ಥರನ್ನು ಅವರ ಸ್ಮರಣೆಯನ್ನು ಮಾಡಿ ಭಗವಂತನ ಪಾದವನ್ನು ಹೊಂದಬೇಕು ಎಂಬ ಬಯಕೆ ಇದ್ರೆ ನಾವು ಈ ಕಾಮ ಕ್ರೋಧಾದಿಗಳನ್ನ ದೂರ ಹಾಕಿ ಶ್ರೀಮದಾನಂದ ತೀರ್ಥರನ್ನು ಸ್ಮರಣೆ ಮಾಡಬೇಕು ಎಂಬುದಾಗಿ, ಇನ್ನು ದುರ್ಬುದ್ಧಿಯಿಂದ ಭಗವಂತನನ್ನು ಜರಿತು ಅವನನ್ನು ಬೈದು ತಾನು ಕೆಟ್ಟು ಎಲ್ಲರನ್ನೂ ಸನ್ಮಾರ್ಗ ತಪ್ಪಿಸುವಂತೆ ಮಾಡಿ ದೇವರು ಇಲ್ಲ, ದೈವ ಇಲ್ಲ ಎಂದು ಉಪಾಸನೆ ಮಾಡಿ ಎಷ್ಟು ಕೀಳುತ್ತರ, ಅದನ್ನು ಮಾಡಬೇಡ ಎಂಬುದನ್ನು ಈ ರೀತಿಯಾಗಿ ಇಲ್ಲಿ ಹೇಳುತ್ತಾರೆ. ಹೀನ ಬುದ್ಧಿಯಿಂದ ಶ್ರೀ ಹಯವದನನ್ನ ಜರಿತು ತಾನು ಬದುಕಳರಿಯದಿರಲು ತೋರಿಕೊಟ್ಟ ಮಧ್ವ ಮುನಿಯ ಒಂದು ಬಾರಿ ಸ್ಮರಣೆ ಸಾಲದೆ. ಭಗವಾನ್ ವೇದವ್ಯಾಸರಿಂದ ರಚಿತವಾದ ಬ್ರಹ್ಮಸೂತ್ರಗಳನ್ನ ಅದಕ್ಕೆ ಅಪೋವ್ಯಾಖ್ಯಾನವನ್ನು ಮಾಡಿ ಜನರನ್ನು ಹಟ್ಟು ದಾರಿಯಲ್ಲಿ ಕರೆದೊಯ್ಯುವ ಪ್ರಯತ್ನವನ್ನು ಮಾಡಿ ಕುಭಾಷ್ಯಗಳನ್ನು ರಚನೆ ಮಾಡಿದಿ ಜನರಿಗೆ ಸನ್ಮಾರ್ಗ ತಪ್ಪಿಸುವ ಪ್ರಯತ್ನ ಮಾಡಿದ ಕುಮತಿಗಳನ್ನು ಖಂಡಿಸಿ ಶ್ರೇಷ್ಠವಾದ ಹರಿಸರ್ವೋತ್ಮತ್ವವನ್ನು ಸಾರುವ ಸರ್ವಮೂಲ ಗ್ರಂಥಗಳನ್ನ ರಚನೆ ಮಾಡಿ ಜನರಿಗೆ ಸರಿಮಾರ್ಗ ತೋರಿದ ಶ್ರೀಮದಾಚಾರ್ಯರ ಹಾದಿಯನ್ನು ಹಿಡಿಯೋಣ. ಅಂದ್ರೆ ಹೀನ ಬುದ್ಧಿಯಿಂದ ಭಗವಂತ ಶ್ರೀ ಹಯವದನನ್ನು ಜರಿತು ಭಗವಂತನನ್ನು ದೂರ ಮಾಡಿ ತಾನೂ ಬದುಕಲರಿಯದೆ ಮತ್ತೊಬ್ಬರಿಗೂ ಸನ್ಮಾರ್ಗ ತಪ್ಪಿಸುವ ಮಾರ್ಗವನ್ನು ತೋರಿಸಿದ ಆ ಕುಮತಿಗಳನ್ನು ಖಂಡಿಸಿ ಸರಿಯಾದ ಮಾರ್ಗವನ್ನು 22ನೇ ಭಾಷ್ಯವಾಗಿ ಮಧ್ವಾಚಾರ್ಯರ ಭಾಷ್ಯವನ್ನು ರಚನೆ ಮಾಡಿ ಸರ್ವಮೂಲ ಗ್ರಂಥಗಳ ಮೂಲಕ ನಮಗೆ ಒಳ್ಳೆ ಸನ್ಮಾರ್ಗವನ್ನು ತೋರಿಸಿದ ಹರಿಸರ್ವೋತ್ಮತ್ವವನ್ನು ಸಾರಿದ ಮಧ್ವಾಚಾರ್ಯರ ಹಾದಿಯನ್ನು ಹಿಡಿಯೋಣ, ಸನ್ಮಾರ್ಗದಲ್ಲಿ ನಡೆಯೋಣ. ವಾಯುದೇವರ ಅಂತರ್ಯಾಮಿಯಾದ ಹಯವದನ ಮೂರ್ತಿಯಾದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ. ಒಂದು ಬಾರಿ ಸ್ಮರಣೆ ಸಾಲದೆ, ಒಂದು ಬಾರಿ ಸ್ಮರಣೆ ಸಾಲದೆ, ಒಂದೇ ಬಾರಿ ಸ್ಮರಣೆ ಸಾಲದೆ, ಒಂದು ಬಾರಿ ಸ್ಮರಣೆ ಸಾಲದೆ. ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದೇ ಬಾರಿ ಸ್ಮರಣೆ ಸಾಲದೆ, ಒಂದೇ ಬಾರಿ ಸ್ಮರಣೆ ಸಾಲದೆ. ಈ ಚಿಂತನೆಯನ್ನು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗದ ಹಯವದನ ಮೂರ್ತಿಗೆ ಸಮರ್ಪಣೆಯನ್ನು ಮಾಡುತ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.